ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಸೋದರ ನಾಪತ್ತೆ ಪ್ರಕರಣ. ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಸೋದರ ಮುಮ್ತಾಜ್ ನಾಪತ್ತೆ. ಕೂಳೂರು ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ಮುಮ್ತಾಜ್ ನಾಪತ್ತೆಯಾಗಿದ್ದಾರೆ. ಮಂಗಳೂರಿನ ಕೂಳೂರಿನ ಸೇತುವೆಯ ಮೇಲೆ ಮುಮ್ತಾಜ್ ಅವರ ಕಾರು ಪತ್ತೆಯಾಗಿದೆ. KA 19 MG 0004 ಸಂಖ್ಯೆಯ BMW ಕಾರ್ ಮಾತ್ರ ಪತ್ತೆಯಾಗಿದೆ. ಅವರ ಸುಳಿವಿಲ್ಲ. ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಸೇತುವೆಯ ಮೇಲೆ ಕಾರ್ ಇದೆ. ಸಾಯುತ್ತೇನೆ ಅಂತ ಹೇಳಿ ಮುಮ್ತಾಜ್ ಅಲ್ಲಿ ಹೋಗಿದ್ರು ಅನ್ನೋ ಮಾಹಿತಿ. ಇನ್ನು ನದಿಯಲ್ಲಿ ಮುಮ್ತಾಜ್ ಅವರಿಗಾಗಿ SDRF NDRF ತಂಡದಿಂದ ಶೋಧ ಕಾರ್ಯ ನಡೀತಾ ಇದೆ. ಅವರ ಕಾರ್ನ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಒಂದು ಭಾಗ ಬಲಭಾಗದಲ್ಲಿ ಯಾವ ರೀತಿಯಾಗಿ ಕಾರ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಸ್ಥಳಕ್ಕೆ ನಗರ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಮುಂದೆ ಮೊಹಿದ್ದೀನ್ ಬಾವಾ ಅವರು ಕಣ್ಣೀರನ್ನ ಹಾಕಿದ್ದಾರೆ. FSL ತಂಡದಿಂದ ಮುಮ್ತಾಜ್ ಅವರಿಗೋಸ್ಕರ ಹುಡುಕಾಟ ಮುಂದುವರೆದಿದೆ. ಇಂಚಿಂಚು ಜಾಗವನ್ನು ಬಿಡದೆ ಅಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಡೋರ್ ಹ್ಯಾಂಡಲ್ ಬಳಿ ಫಿಂಗರ್ ಪ್ರಿಂಟ್ ಸಂಗ್ರಹ ಮಾಡಲಾಗಿದೆ. ಈಜು ತಜ್ಞ ಈಶ್ವರ್ ಮಲ್ಪೆ ಅವರಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಸ್ಕೂಬಾ ಡೈವ್ ಮಾಡಿ ಮೆಗಾ ಆಪರೇಷನ್ ನಡೀತಾ ಇದೆ ಮುಮ್ತಾಜ್ ಅಲಿಯವರಿಗೋಸ್ಕರ. ಪೊಲೀಸ್ ಕಮಿಷನರ್ ಮುಂದೆ ಮೊಹಿದ್ದೀನ್ ಬಾವಾ ಅವರು ತಮ್ಮ ಸಹೋದರನನ್ನ ನೆನೆದು ಕಣ್ಣೀರನ್ನ ಹಾಕ್ತಿದ್ದಾರೆ. ಸಾಯ್ತೇನೆ ಅಂತ ಹೇಳಿ ಮುಮ್ತಾಜ್ ಅಲಿಯವರು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಏನಾಗಿತ್ತು, ಯಾವ ಕಾರಣ, ಇದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಗಮನಿಸ್ತಾ ಇದ್ದೀರಿ, ಮಾಜಿ ಶಾಸಕ ಮೊಹಿದ್ದೀನ್ ಬಾವಾ ಅವರು ಕಣ್ಣೀರನ್ನ ಹಾಕ್ತಿದ್ದಾರೆ. ಘಟನೆಯ ಬಗ್ಗೆ ಯಾರಿಗೋ ಫೋನ್ನಲ್ಲಿ ವಿವರಣೆಯನ್ನು ಕೊಡ್ತಿದ್ದಾರೆ, ಏನಾಯಿತು ಅಂತ ಹೇಳಿ. ಕೂಳೂರು ಬ್ರಿಡ್ಜ್ ಮೇಲೆ ಕಾರನ್ನು ನಿಲ್ಲಿಸಿದ್ದಾರೆ. ಆದರೆ ಕಾರು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಅಪಘಾತವನ್ನು ಬೇಕು ಅಂತಾನೆ ಮಾಡಿಕೊಂಡು ನಂತರ ಏನಾದರೂ ನೀರಿಗೆ ಹಾರಿದ್ರ ಅನ್ನೋ ಪ್ರಶ್ನೆ ಇದೆ. ಇವತ್ತು ಅರ್ಲಿ ಮಾರ್ನಿಂಗ್ ನಮಗೆ ಆ್ಯಕ್ಚುಲಿ ಮೆಸೇಜ್ ಬಂತು ದಟ್ ನಮ್ಮ ಇಲ್ಲಿ ಹಳೆ ಶಾಸಕರು ಬಾವಾವ್ರದ್ದು ಬ್ರದರ್ ಮುಮ್ತಾಜ್ ಅಲಿ ಅವರು ಇಲ್ಲಿ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಮತ್ತು ಇದು ಸ್ಮಾಲ್ ಟೈಮ್ ಲೀಡರ್ ಅವರು ಕೂಳೂರು ಬ್ರಿಡ್ಜಿಂದ ಅವರು ಗಾಡಿ ಸಿಕ್ಕಿದೆ ಮತ್ತು ಅವರು ಕಾಣ್ತಾ ಇಲ್ಲ. ಸೊ ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಇದು ಸ್ಥಳಕ್ಕೆ ಈಗ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಸದ್ಯ ಇರೋದು ಮಾಹಿತಿ ಪ್ರಕಾರ ಇವತ್ತು ಮಿಡ್ ನೈಟ್ 3 ಗಂಟೆಗೆ ಮನೆಯಲ್ಲಿ ಇದು ಕೆಲವು ಕಾರಣದಿಂದ ಅವರು ತಮ್ಮ BMW ಕಾರಿಂದ ಹೊಟ್ಟು ಈ ಕಡೆ ಬಂದಿದ್ದಾರೆ. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕೂಳೂರು ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆ ಆಗಿದ್ದಾರೆ. ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯಿತು. ಮಗಳು ಈ ಗಾಡಿಗೆ ಇಲ್ಲಿ ತಂದು ಹಾಕಿದ್ದಾರೆ. ಆದ ನಂತರ ಅವಳು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಸಂಶಯ ಇದೆ ದಟ್ ಅವರು ಬ್ರಿಡ್ಜಿಂದ ಜಂಪ್ ಮಾಡಿರ್ಬೋದು. ಸೊ ಅದಕ್ಕಾಗಿ ನಾವೀಗ NDRF SDRF ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು FSL ಅವರು ಕೂಡ ಆ ಗಾಡಿದು ಮತ್ತು ಆ ಜಾಗದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಒಂದು ಕಡೆ ಮುಮ್ತಾಜ್ ಅಲಿಯವರು ನಾಪತ್ತೆಯಾಗಿರೋದು, ಅದರ ಜೊತೆಗೆ ಸಾಯ್ತೇನೆ ಅಂತ ಹೇಳಿ ಹೋಗಿರೋದು ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಏನಾಗಿರಬಹುದು ಅಂತ ಹೇಳಿ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಹಾಗೆಯೇ ಅವ್ರಿಗೋಸ್ಕರ ಶೋಧ ಕಾರ್ಯ ಹೇಗೆ ನಡೀತಾ ಇದೆ? ಖಂಡಿತ ಮಧುಶ್ರೀ, ಬೆಳಗಿನ ಜಾವ 3 ಗಂಟೆಯಲ್ಲಿ ಅವರು ಮನೆಯಿಂದ ಹೊರಡ್ತಾರೆ. ಬೆಳಗಿನ ಜಾವ 3 ಗಂಟೆಗೆ ಮನೆಯಿಂದ ಅಂದರೆ ಅವರ ಏನು BMW X5 ಕಾರ್ ಏನಿದೆ ಆ ಒಂದು ಕಾರ್ನಿಂದ ತೆಗೆದುಕೊಂಡು ಬರ್ತಾರೆ. ಅಂದರೆ ಮನೆಯಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಘಟನೆ ಆಗಿದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅದಾದ ಬಳಿಕ ಅವರು ಮನೆಯಿಂದ ಆ ಕಾರನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಬಸ್ಗೆ ಡಿಕ್ಕಿ ಹೊಡೆದು ಅದಾದ ಬಳಿಕ ನಿಲ್ಲಿಸಿ ಅಲ್ಲಿಂದ ನಾಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಅವರ ಕಾರ್ಯಾಚರಣೆ ಮುಂದುವರೆದಿದೆ. ನಾನಿವಾಗ ಇದೇ ಕೂಳೂರು ಬ್ರಿಡ್ಜ್ನ ಕೆಳಭಾಗದಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಆ ಬ್ರಿಡ್ಜ್ ಏನು ಕಾಣ್ತಾ ಇದೆ. ಸೊ ಇದೇ ಬ್ರಿಡ್ಜು ಆ ಕಡೆಯಿಂದ ಉಡುಪಿ ಭಾಗದಿಂದ ಬರುವಂಥದ್ದು. ಸೊ ಉಡುಪಿಯಿಂದ ಮಂಗಳೂರಿಗೆ ಬರುವಂಥ ಮಾರ್ಗದಲ್ಲಿ ಕನೆಕ್ಟ್ ಆಗುವಂಥ ಬ್ರಿಡ್ಜ್ ಆಗಿರುತ್ತೆ ಇದು. ಸೊ ಇಲ್ಲಿ ಆ ಕಡೆಯಿಂದ ಬಂದಂತಹ ಕಾರು ಅಲ್ಲಿ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ. ಅದಾದ ಬಳಿಕ ಮುಂದೆ ಬಂದು ನಿಲ್ಲಿಸ್ತಾರೆ. ಅಲ್ಲಿಂದ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಬಸ್ಗೆ ಡಿಕ್ಕಿ ಆದಂತಹ ಏನು ಬಸ್ನ ಚಾಲಕ ಕೂಡ ಈಗ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು, ಬೆಳಗಿನ ಜಾವ ನಾನು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಡಿಕ್ಕಿ ಆಯಿತು ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯಕ್ಕೆ ಅವರ ಕಾರ್ಯಾಚರಣೆ ಇವಾಗ ಮುಂದುವರೆದಿದೆ. ಅಲ್ಲಿ ನೋಡ್ಬೋದಾಗಿದೆ ಬ್ರಿಡ್ಜ್ನ ಕೆಳಭಾಗ
ಏನು SDRF ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಕೋಸ್ಟ್ ಗಾರ್ಡ್ ಸೇರಿದಂತೆ ಈಶ್ವರ್ ಮಲ್ಪೆ ಕೂಡ ಈಗ ಉಡುಪಿಯಿಂದ ಬಂದಿರುವಂಥದ್ದು. ಅಲ್ಲಿ ಸ್ಕೂಬಾ ಡೈವ್ ಮಾಡೋದ್ರ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಕಾರ್ಯಾಚರಣೆ ಈ ಒಂದು ಬ್ರಿಡ್ಜ್ ಕೆಳಭಾಗದಲ್ಲೇ ನಡೀತಾ ಇದೆ. ಯಾಕೆಂತ ಹೇಳಿದರೆ ಅವರು ಮೇಲಿನಿಂದ ಏನಾದರೂ ಹಾರಿದಿದ್ರೆ ಏನಾದರೂ ಅವರು ಸಾವನ್ನಪ್ಪಿದ್ರೆ ಆ ಮೃತದೇಹ ಅಲ್ಲೇ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಆ ಒಂದು ಬ್ರಿಡ್ಜ್ನ ಕೆಳಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ನೀರಿನ ಹರಿವು ಶಾಂತವಾಗಿರೋದ್ರಿಂದ, ಅಂದರೆ ಫಲ್ಗುಣಿ ನದಿಯ ನೀರಿನ ಹರಿವು ಶಾಂತವಾಗಿರೋದ್ರಿಂದ ಸದ್ಯಕ್ಕೆ ಇಲ್ಲಿಂದ ಮುಂದಕ್ಕೆ ಹೋಗಿರಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯಕ್ಕೆ ಇಲ್ಲೇನಾದರೂ ಅಂದರೆ ಈಗ ಬೆಳಗ್ಗೆ ಒಂದು 11-12 ಗಂಟೆ ಆದ ಬಳಿಕ ಮಧ್ಯಾಹ್ನ ಆದರೆ ಈ ಒಂದು ನೀರಿನ ರಭಸ ಹೆಚ್ಚಾಗುತ್ತೆ. ಅದಾದ ಬಳಿಕ ಅಲ್ಲಿ ನೀರು ಸಮುದ್ರ ಭಾಗಕ್ಕೆ ಹರಿಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನೀರಿನ ಸೆಳೆತ ಜಾಸ್ತಿ ಇರುತ್ತೆ. ಆದ್ರಿಂದ ಆ ಭಾಗದಲ್ಲಿ ಆ ನಂತರ ಕಾರ್ಯಾಚರಣೆಯನ್ನು ಆರಂಭಿಸಾಗುತ್ತೆ. ಸೊ ಅದಕ್ಕೂ ಮೊದಲೇ ಇಲ್ಲೇನಾದರೂ ಹುಡುಕಿದ್ರೆ, ಅವರೇನಾದರೂ ಬಿದ್ದು ಸಾವನ್ನಪ್ಪಿದ್ರೆ ಇಲ್ಲಿ ಮೃತದೇಹ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಯಾವುದೇ ರೀತಿ CC ಕ್ಯಾಮ್ರಾಗಳು ಇಲ್ದಿರೋದ್ರಿಂದ ಅವರು ಇಲ್ಲಿ ಬ್ರಿಡ್ಜ್ ಮೇಲಿಂದ ಹಾರಿದಾರ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಶಂಕೆ ಮೇರೆಗೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಸ್ಥಳದಲ್ಲಿ ಅವರ ಏನು ಸಹೋದರರಾದಂಥ ಮೊಯ್ದೀನ್ ಬಾವ್ ಮಾಜಿ ಶಾಸಕರು ಅವರು ಇಲ್ಲೇ ಸ್ಥಳದಲ್ಲೇ ಮುಖ ಮೂಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ವಿವಿಧ ಏನು FSL ತಂಡ ಬಂದು ಅಲ್ಲಿ ಕಾರನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಕಾರಿನ ಭಾಗದಲ್ಲಿ ಅಂದರೆ ಅವರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಮತ್ತು ಕಾರ್ನಲ್ಲಿ ಬೇರೆ ಯಾರಾದರೂ ಬಂದಿದ್ರೆ ಕಾರ್ ಹೇಗೆ ಗುದ್ದಿತ್ತು ಅನ್ನೋದ್ರ ನಿಟ್ಟಿನಲ್ಲಿ ಅವರು FSL ತಂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಮನೆಯಲ್ಲಿ ಆದಂತಹ ಒಂದು ಕಲಹದಿಂದ ಈ ಒಂದು ಘಟನೆ ನಡೆದಿದೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ಅವರು ಆ ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ಅವರ ಮಗಳಿಗೆ ಒಂದು ಮೆಸೇಜ್ ಅನ್ನು ಹಾಕಿದ್ದಾರೆ. ನಾನು ಸಾಯ್ತಾ ಇದ್ದೀನಿ ಅನ್ನೋ ಮೆಸೇಜ್ ಅನ್ನು ಹಾಕಿರೋದ್ರಿಂದ ಇಲ್ಲಿ ಆ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಎಕ್ಸಾಕ್ಟ್ ಆಗಿ ಅವ್ರು ಏನಾದರೂ ಇಲ್ಲಿಂದ ಹಾರಿದಾರ ಇಲ್ಲೇ ಬೇರೆ ಕಡೆ ಏನಾದ್ರು ಹೋಗಿದಾರ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಸಾಯ್ತೀನಿ ಅಂತ ಹೇಳಿ ಕಾರನ್ನ ಇಲ್ಲಿ ನಿಲ್ಸಿರೋದ್ರಿಂದ ಸೇತುವೆಯಿಂದ ಬಿದ್ದಿರಬಹುದು ಅನ್ನೋ ಶಂಕೆ ಮೇರೆಗೆ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಾಕಷ್ಟು ಬ್ರಿಡ್ಜ್ ಸುತ್ತಮುತ್ತ ಸಾಕಷ್ಟು ಅವರ ಏನು ಸಂಬಂಧಿಕರು ಇರ್ಬೋದು, ಸ್ಥಳೀಯರು, ಮತ್ತೆ ಅವರ ಏನು ಬ್ರದರ್ಸ್ ಇಬ್ರು, ಅಂದ್ರೆ ಒಬ್ರು ಮೊಯ್ದೀನ್ ಬಾವ ಅವರು ಮಾಜಿ ಶಾಸಕರು, ಇನ್ನೊಬ್ರು BM ಫಾರೂಕ್ ಅವರು ಕೂಡ ಮಾಜಿ MLC ಆಗಿರ್ತಾರೆ. JDS ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ರಾಜಕೀಯ ವಲಯ ಮತ್ತೆ ಏನು ಈ ಒಂದು ಬಿಸ್ನೆಸ್ ನಲ್ಲಿ ಮತ್ತೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಸಾಕಷ್ಟು ಜನರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸೊ ಅವರ ಮಿಸ್ಸಿಂಗ್ ಈಗ ತುಂಬಾ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಯಾಕೆ ಅವರು ಮಿಸ್ಸಿಂಗ್ ಅಲ್ಲಿಂದ ಮನೆಯಿಂದ ಬಂದ್ರು, ಅಲ್ಲಿಂದ ಬಂದಂತವ್ರು ಇಲ್ಲೇನಾದ್ರೂ ಬಿದ್ದಿದಾರ ಇಲ್ಲ ಬೇರೆ ಕಡೆ ಹೋಗಿದಾರ ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಈ ಎಲ್ಲ ಕಾರ್ಯಾಚರಣೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ಪೃಥ್ವಿರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೊಯ್ದೀನ್ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ನಾಪತ್ತೆಯಾಗಿರುವುದು, ಇದೀಗ ಅವರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಡ್ಯಾಮೇಜ್ ಆದಂತಹ ಸ್ಥಿತಿಯಲ್ಲಿ BMW ಕಾರ್ ಕೂಡ ಪತ್ತೆಯಾಗಿದೆ. ಅವರ ಮಗಳಿಗೆ ನಾನು ಸಾಯ್ತೇನೆ ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿದ್ರು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಶೋಧ ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರ ಸಹೋದರ ಮುಮ್ತಾಜ್ ಅಲಿ ಅವರು ನಾಪತ್ತೆಯಾಗಿದ್ದಾರೆ. ಸೊ ಅವರು ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋ ಶಂಕೆ ಇರೋ ಕಾರಣದಲ್ಲಿ ಈಗ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಸ್ಥಳೀಯ ಈಜುಗಾರರು ಮತ್ತು ಬೇರೆ ಬೇರೆ ನುರಿತ ಈಜು ತಜ್ಞರೆಲ್ಲರೂ ಕೂಡ ಈ ಒಂದು ಬೋಟ್ಗಳ ಮೂಲಕ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ. ಏನು ಕೂಳೂರು ಬ್ರಿಡ್ಜ್ ಇದೆ, ಕೂಳೂರು ಬ್ರಿಡ್ಜ್ ಅಕ್ಕಪಕ್ಕ ಏನು ಬ್ರಿಡ್ಜ್ಗಳಿರುವಂಥದ್ದು, ಮಧ್ಯದಲ್ಲಿ ಒಂದು ಹೊಸ ಬ್ರಿಡ್ಜ್ ಕಾಮಗಾರಿ ಆಗ್ತಾ ಇದೆ. ಸೊ ಈ ಒಂದು ಪ್ರದೇಶದಲ್ಲಿ ಏನಾದರೂ ಅವರು ಹಾರಿದ್ರ, ಸೊ ಹಾರಿದರೆ ಅಲ್ಲೇನಾದ್ರು ಸಿಗಾಕೊಂಡಿರುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಭಾಗದಲ್ಲಿ ಅಂದರೆ ಬ್ರಿಡ್ಜ್ ಕೆಳಭಾಗದಲ್ಲೇ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಶಾಸಕ ಮೊಯ್ದೀನ್ ಬಾವ ಸಹೋದರ ಮುಮ್ತಾಜ್ ಅಲಿ ಏನು ನಾಪತ್ತೆಯಾಗಿದ್ದಾರೆ. ಸೊ ಈಗ ಅವರ ಕಾರನ್ನು ಈಗ FSL ತಂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಅವರ ಕಾರು ಅಪಘಾತ ಆದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸೊ ಆದ್ದರಿಂದ ಈಗ ಅಪಘಾತ ಆಗಿರುವಂತಹ ಏನು ಒಂದು ಪಾರ್ಟ್ಸ್ಗಳಿದೆ ಆ ಭಾಗದಲ್ಲಿರಬಹುದು, ಮತ್ತು ಆ ಹ್ಯಾಂಡಲ್ಗಳೇನಿದೆ ಅವರೇ ಈ ಒಂದು ಕಾರನ್ನ ಚಲಾಯಿಸ್ಕೊಂಡು ಬಂದಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅದರಿಂದ ಅವರೇ ಬಂದಿದ್ದಾರೆ ಇಲ್ಲ ಬೇರೆ ಯಾರಾದರೂ ಅವ್ರ ಜೊತೆಗೆ ಇದ್ರ ಅನ್ನೋ ನಿಟ್ಟಿನಲ್ಲಿ ಈಗ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಅವು ಕಲೆ ಹಾಕುವಂಥ ಕೆಲಸವನ್ನು FSL ತಂಡ ಈಗ ಮಾಡ್ತಾ ಇರುವಂಥದ್ದು. ಈಗ ಉಡುಪಿಯಿಂದ ಈಶ್ವರ್ ಮಲ್ಪೆ ಅವರು ಕೂಡ ಆಗಮಿಸಿದರೆ ಎಲ್ಲ ರೀತಿಯ ತಮ್ಮ ಪರಿಕರಗಳನ್ನು ಇಟ್ಕೊಂಡು ಬಂದಿರುವಂಥದ್ದು, ಎಲ್ಲ ರೀತಿಯಲ್ಲಿ ರೆಡಿ ಆಗ್ತಾ ಇರೋದನ್ನಲ್ಲಿ ನೋಡ್ಬೋದಾಗಿದೆ. ಅಂದರೆ ಇತ್ತೀಚೆಗಷ್ಟೇ ಏನು ಉತ್ತರ ಕನ್ನಡದಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಸೊ ಅಲ್ಲಿಂದ ಈಗ ಸದ್ಯಕ್ಕೆ ಇಲ್ಲಿ ಬಂದಿರುವಂಥದ್ದು. ಸದ್ಯಕ್ಕೆ ಈಶ್ವರ್ ಮಲ್ಪೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಮತ್ತು ಇಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ?
ನಮಗೊಂದು 6-7 ಗಂಟೆ ಕಾಲ್ ಬಂತು. ಅದೀಗ ಆತ್ಮಹತ್ಯೆ ಅಂತ ನೋಡಬೇಕು, ನಿಮಗೆ ಗೊತ್ತಿಲ್ಲ ಅದಕ್ಕೆ ಕನ್ಫರ್ಮ್ ಆಗಿ. ಈಗ ಕಾರ್ ಬ್ರಿಡ್ಜ್ ಹತ್ರ ಇರ್ಲಿಕ್ಕೆ ಹೋಗಿ ಡೌಟ್ ಆಗಿರ್ತದೆ ಅಷ್ಟೇ, ಬಿದ್ದಿರ್ಬೋದು ಅಂತ. ನೋಡು, ಈಗ ನಾವು ಕೆಳಗೆ ಹೋಗಿ ನೋಡ್ತೇವೆ. ಒಂದು ನಮ್ಮ ಅಕ್ಕಮೆಂಟ್ಸ್ ಅಂದರೆ ಸ್ಕೂಬಾ ಡೈವಿಂಗ್ ಉಂಟು. ಯಾವ ಜಾಗದಂತ ನೋಡಿ ಆ ಜಾಗದಲ್ಲಿ ಒಂದು 100 ಫೀಟ್ ಜಾಗದಲ್ಲಿ ನೋಡಬೇಕು. ಈಗ ಲೇಟ್ ಆದರೆ ಮತ್ತು ನೀರಿನ ಹರಿವು ಜಾಸ್ತಿ ಆಗಿ ಕಷ್ಟ ಆಗ್ತದೆ. ಆದಷ್ಟು ಬೇಗ ನಾವು ಕಾರ್ಯಾಚರಣೆಗೆ ಇಳಿತೇವೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.